ಹಲವು ಜಿಲ್ಲೆಗಳಲ್ಲಿ ಯೂರಿಯಾಕ್ಕೋಸ್ಕರ ಯಾವ ರೀತಿಯಾಗಿ ಪರದಾಟವನ್ನ ಮಾಡ್ತಾ ಇದ್ದಾನೆ ರೈತ ಅನ್ನುವಂತ ನಿಮಗೆ ಪ್ರತಿದಿನನೂ ಕೂಡ ಸರಣಿ ವರದಿಯನ್ನ ಮಾಡ್ತಾನೆ ಇದೆ ನ್ಯೂಸ್ 18. ಸರ್ಕಾರದ ಕಣ್ಣನ್ನ ತೆರೆಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಆದರೆ ಸರ್ಕಾರ ಮಾತ್ರ ಕುಂಭಕರ್ಣ ನಿದ್ದೆಯನ್ನ ಮಾಡ್ತಾನೇ ಬರ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಕೃಷಿ ಸಚಿವರು. ಇನ್ನು ರಾಜ್ಯದಲ್ಲಿ ಗೊಬ್ಬರಕ್ಕಾಗಿ ಅನ್ನದಾತರು ಪರದಾಟ ಮುಂದುವರೆದಿದೆ. ಬಿತ್ತನೆಗೆ ಗೊಬ್ಬರವಿಲ್ಲದೆ ರಾಜ್ಯವ್ಯಾಪಿ ಹೋರಾಟ ಎಲ್ಲ ಆಗೋಗ್ಬಿಡ್ತು. ಪ್ರತಿಭಟನೆ ಎಲ್ಲ ಮಾಡಲಾಯಿತು. ಹಲವು ಕಡೆ ಗಲಾಟೆಗಳು ಆದವು. ಪೊಲೀಸರು ಮತ್ತು ಒಂದ್ ಕಡೆ ರೈತರ ನಡುವೆ ಯಾವ ರೀತಿಯಾಗಿ ಮಾತಿನ ಚಕಮಕಿ ಆಗಿದೆ ಅನ್ನುವಂಥ ವರದಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ನೋ ಸ್ಟಾಕ್ ಬೋರ್ಡ್ ತುಂಬಾ ಅಂಗಡಿಗಳ ಮುಂದೆ. ಅದರ ಮುಂದುವರೆದ ಭಾಗವಾಗಿ ನೋಡ್ತಾ ಹೋದಾದ್ರೆ ಗೊಬ್ಬರ ಅಂಗಡಿ ಮಾಲೀಕರದ್ದು ಕಳ್ಳಾಟನೂ ಕೂಡ ಬಯಲಾಗ್ತಾ ಇದೆ. ನ್ಯೂಸ್ 18 ಕ್ಯಾಮರಾದಲ್ಲಿ ಅಂಗಡಿ ಮಾಲೀಕರ ಕಳ್ಳಾಟವನ್ನ ತೋರಿಸ್ತೀವಿ ನಿಮ್ಗೆ. ಇದು ನ್ಯೂಸ್ 18 ಸೂಪರ್ ಎಕ್ಸ್ಕ್ಲೂಸಿವ್. ಕೃಷಿ ಸಚಿವರೇ, ಕನ್ಫ್ಯೂಸ್ ಆಗಬೇಡಿ, ಈ ಸ್ಟೋರಿ ನೋಡಿ. ಅವರೇ ಹೇಳ್ತಾ ಇದ್ರು ನಿನ್ನೆ ಮಾತನಾಡ್ಬೇಕಂತ, ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ, ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಸ್ವಾಮಿ, ಈ ಸ್ಟೋರಿ ನೋಡಿ. ಇಲ್ಲಿ ಗೊಬ್ಬರ ಇದ್ದಂತ ಸಂದರ್ಭದಲ್ಲೂ ಕೂಡ ಯಾವ್ಯಾವ ರೀತಿಯಾಗಿ ಕಳ್ಳಾಟ ಆಡ್ಲಾಗ್ತಾ ಇದೆ ಅಂತ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೀತಾ ಇದೆಯಾ ಗೋಲ್ಮಾಲ್ ಅನ್ನುವಂತ ಪ್ರಶ್ನೆ. ವಾಡಿಕೆಯಂತೆ ಜಿಲ್ಲೆಯ ಬೇಡಿಕೆ ಇರುವಂತದ್ದು. ಎಷ್ಟಿತ್ತು ಬೇಡಿಕೆ? ಬಾಗಲಕೋಟೆಯಲ್ಲಿ 30,750 ಮೆಟ್ರಿಕ್ ಟನ್ ಬೇಡಿಕೆ ಇದ್ದಿದ್ದು. ಎಲ್ಲಿಗೆ? ಈ ಒಂದು ಜುಲೈ ಅಂತ್ಯದ ವೇಳೆಗೆ 30,750 ಮೆಟ್ರಿಕ್ ಟನ್ ಬೇಡಿಕೆ ಇತ್ತು. ಜಿಲ್ಲೆಗೆ ಇದುವರೆಗೂ ಪೂರೈಕೆ ಆಗಿದ್ದೆ ಎಷ್ಟಪ್ಪ? 50,715 ಮೆಟ್ರಿಕ್ ಟನ್. ಅಂದ್ರೆ 20,000 ಮೆಟ್ರಿಕ್ ಟನ್ ಎಕ್ಸ್ಟ್ರಾ ಪೂರೈಕೆ ಆಗಿದೆ. 20,000 ಟನ್ ಹೆಚ್ಚುವರಿ ಗೊಬ್ಬರ ಬಂದರೂ ಕೂಡ ನೋ ಸ್ಟಾಕ್ ಬೋರ್ಡ್. ಹೆಚ್ಚುವರಿ ಆಗಿದೆ. ಬೇರೆ ಜಿಲ್ಲೆಗಳ ರೀತಿಯಲ್ಲಿ ಅಲ್ಲಿ ಇಲ್ಲವೇ ಇಲ್ಲ ಅನ್ನುವ ರೀತಿಯಾದಂಥ ಪರಿಸ್ಥಿತಿ ಅಂತೂ ಇಲ್ಲ. ಬಾಗಲಕೋಟೆಯಲ್ಲಿ 20,000 ಟನ್ ಎಕ್ಸ್ಟ್ರಾ ಬೇರೆ ಬಂದ್ಬಿಟ್ಟಿರುವಂಥದ್ದು ಬೇಡಿಕೆಗಿಂತ. ಯೂರಿಯಾಗೆ ಕೃತಕ ಅಭಾವ ಸೃಷ್ಟಿಸಿ ಗೋಲ್ಮಾಲ್ ಮಾಡಲಾಗ್ತಾ ಇರುವಂತ ಶಂಕೆ ಇದೆ. ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ರಸಗೊಬ್ಬರ ಪೂರೈಕೆಯ ಲೆಕ್ಕ. ಅಲ್ಲಿ ಯಾಕೆ ಅನುಮಾನ ಅಂದ್ರೆ ನೋ ಸ್ಟಾಕ್ ಬೋರ್ಡ್ಗಳನ್ನ ಹಾಕೊಳ್ತಾ ಇದ್ದಾರೆ. ನೋ ಸ್ಟಾಕ್ ಬೋರ್ಡ್ ಹಾಕೊಳ್ತಾ ಇದ್ದಾರೆ. ಹಾಗಾದ್ರೆ ಅಂದ್ರೆ ಎಲ್ಲೋಯ್ತು ಹೆಚ್ಚುವರಿ ಗೊಬ್ಬರ? ಎಲ್ಲಿಗೋಯ್ತು? ಯಾರಿಗೆ ಮಾರ್ಕೊಂಡ್ರು? ಆ ಗೊಬ್ಬರದ ಅಂಗಡಿಯವರು ಹಾಗಾದ್ರೆ ಈಗೆಲ್ಲ ಕೃತಕ ಅಭಾವ ಸೃಷ್ಟಿ ಮಾಡಿ ದುಡ್ಡು ಮಾಡ್ಕೊಳ್ಳುವಂತ ಪ್ಲಾನ್ ಮಾಡ್ಕೊಂಡಿದ್ದಾರಾ? ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನೋ ಸ್ಟಾಕ್ ಬೋರ್ಡ್ ಅನ್ನ ನೋಡಿದ್ರೆ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವೀರ ಶಿವಲ್ದನ್ರಿ ಏನು ನಮ್ಮ ಕಡೆ ದೊರಕದೆ ನಮ್ಮ 3 ರೂಪಾಯಿ ವೀರ ಶಿವಲ್ದನ್ರಿ ಯಾಕೆ ಸ್ಟಾಕ್ ಬಂದ್ ಆಗೈತೆ? ನಾನು ಸ್ಟಾಕ್ ಅಂಗಡಿ ಯಾರನ್ನ ಯಾಕೆ ಸ್ಟಾಕ್ ಬಂದ್ ಆಗೈತೆ? ನಾನು ಸ್ಟಾಕ್ ಅಂಗಡಿ ಯಾರನ್ನ ಇನ್ನು ಗೊಬ್ಬರ ಲೆಕ್ಕಾಚಾರದ ಬಗ್ಗೆ ಬಾಗಲಕೋಟೆ ಕೃಷಿ ಇಲಾಖೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆಗಸ್ಟ್ 7ರ ತನಕ 30,000 ಟನ್ ಬೇಡಿಕೆ ಇತ್ತು. ಈವರೆಗೂ ಪೂರೈಕೆ ಆಗಿರುವಂಥದ್ದು ಬಾಗಲಕೋಟೆ ಜಿಲ್ಲೆಗೆ 50,700 ಟನ್, ಅಂದ್ರೆ 50,700 ಮೆಟ್ರಿಕ್ ಟನ್ ಪೂರೈಕೆ ಆಗಿದೆ. ಎಷ್ಟು ದಿನ ಹೆಚ್ಚುವರಿ ಬಿತ್ತನೆ ಬಗ್ಗೆ ಮಾಹಿತಿಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಹೆಚ್ಚುವರಿ ಬಿತ್ತನೆ ಬಗ್ಗೆ ಮಾಹಿತಿ ಇಲ್ಲ. ಗೊಬ್ಬರ ಇಲ್ಲ ಎಂದಾಗ ಹೆಚ್ಚುವರಿ ಬಿತ್ತನೆ ಬಗ್ಗೆ ಮಾಹಿತಿಯನ್ನ ಕೊಡಲಾಗ್ತಾ ಇದೆ. ಮೆಕ್ಕೆಜೋಳ, ಕಬ್ಬು ಹೆಚ್ಚಾಗಿ ಬಿತ್ತನೆ ಆಗಿದೆಯಂತೆ, ಹೆಚ್ಚುವರಿ ಬಿತ್ತನೆ ಆಗಿದೆಯಂತೆ. ಓಕೆ, ಹೆಚ್ಚುವರಿ ಬಿತ್ತನೆಗೆ ಹೆಚ್ಚುವರಿ ಗೊಬ್ಬರ ಕೂಡ ಬಂದಿದೆ ಅಲ್ವಾ, ಯೂರಿಯಾ ಗೊಬ್ಬರ. ಆದ್ರೂ ಕೂಡ ನೋ ಸ್ಟಾಕ್ ಬೋರ್ಡ್ ಯಾಕೆ? ಇದು ಪ್ರಶ್ನೆ ಇರುವಂಥದ್ದು. ನೀವು ಹೆಚ್ಚುವರಿನೋ ಅಥವಾ ಹೇಗೆ ಬಂದಿದೆಯೋ ಏನು ಮಾಡಿದ್ರೋ ಗೊತ್ತಿಲ್ಲ. ನೋ ಸ್ಟಾಕ್ ಬೋರ್ಡ್ ಯಾಕೆ? ಸ್ಟಾಕ್ ಇನ್ನೂ 3,600 ಟನ್ ಇದೆ ಅಂತೆ. ಅದನ್ನು ಅವರು ಕೂಡ ಹೇಳ್ತಾ ಇದ್ದಾರೆ. ಅದೇ ಕೃಷಿ ಇಲಾಖೆಯವರು ಹೇಳ್ತಾ ಇದ್ದಾರೆ 3,600 ಟನ್ ಇದೆ ಅಂತ. ಇನ್ನಷ್ಟು ಗೊಬ್ಬರ ಪೂರೈಕೆ ಮಾಡಲಾಗ್ತಾ ಇದೆಯಂತೆ. ನ್ಯೂಸ್ 18ಗೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಾಹಿತಿಯನ್ನು ಕೊಟ್ಟರು.
ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಲಕ್ಷ್ಮಣ ಕಳ್ಳೆಣ್ಣವರ ಮಾಹಿತಿಯನ್ನ ಕೊಡಲಾಗಿರುವಂಥದ್ದು. ಅವ್ರು ಹೇಳ್ತಾ ಇದ್ದಾರೆ ಇನ್ನು 3600 ಟನ್ ಸ್ಟಾಕ್ ಇದೆ, ಇನ್ನೂ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ರೈತರು ಪಾಪ ಹೋಗ್ಬಿಟ್ಟು ಕೇಳಿದ್ರೆ ಗೊಬ್ಬರದ ಅಂಗಡಿಗಳಿಗೆ ನೋ ಸ್ಟಾಕ್ ಬೋರ್ಡ್. ಯಾಕಪ್ಪ ಈ ಕಳ್ಳಾಟ? ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ ಕೃಷಿ ಅಧಿಕಾರಿಗಳು? ಹಾಗಾದ್ರೆ ನೋ ಸ್ಟಾಕ್ ಬೋರ್ಡ್ ಹಾಕೊಂಡಿದಾರಲ್ಲ, ಒಂದು ನೀವು ಕಮಿಷನ್ ತಗೊಂಡಿರ್ಬೇಕು, ಇಲ್ಲ ಇವ್ರು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ನೋ ಸ್ಟಾಕ್ ಬೋರ್ಡ್ ಹಾಕೊಳ್ತಾ ಇರ್ಬೇಕು, ಕೃತಕ ಅಭಾವ ಸೃಷ್ಟಿ ಮಾಡಿ. ಸರ್, ನಮ್ದು 2025 ಮುಂಗಾರಿನಲ್ಲಿ ಒಟ್ಟು ಮುಂಗಾರು ಹಂಗಾಮಿಗೆ ಒಟ್ಟು ಬೇಡಿಕೆ 50,023 ಮೆಟ್ರಿಕ್ ಟನ್ ಅವಶ್ಯಕತೆ ಇತ್ತು. ನಮಗೆ ಏಪ್ರಿಲ್ 1ನೇ ತಾರೀಕು ಅಂದರೆ ಪ್ರಾರಂಭಿಕ ಶುಲ್ಕ 22,807 ಇತ್ತು. ಮತ್ತು ಇಲ್ಲಿವರೆಗೆ ಆಗಸ್ಟ್ 7ನೇ ತಾರೀಕುವರೆಗೆ ನಮಗೆ ಪೂರೈಕೆ ಆಗಿದ್ದು 50,731 ಮೆಟ್ರಿಕ್ ಟನ್ನು ಪ್ರಾರಂಭಿಕ ಶುಲ್ಕ ಮತ್ತು ಹೊಸ ಸರಬರಾಜು ಸೇರಿಕೊಂಡು. ಇಲ್ಲಿವರೆಗೆ ಮಾರಾಟ ಆಗಿರೋದು 47,388 ಮೆಟ್ರಿಕ್ ಟನ್ ಮಾರಾಟ ಆಗಿ ಸಿಲ್ಕು ಇರೋದು 3,343 ಮೆಟ್ರಿಕ್ ಟನ್ ಸಿಲ್ಕ್ ಇದೆ. ಈ ಸಾರಿ ನಮಗೆ ಮೇದಲ್ಲೇ ಒಳ್ಳೆ ಮಳೆಯಾಗಿ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಬಿತ್ತನೆ ಆಗಿದೆ. ಸೊ 1 ತಿಂಗಳು ಮುಂಚಿತವಾಗಿಯೇ ನಮಗೆಲ್ಲ ಬೆಳೆಗಳು ಈ ಸಾರಿ ಬಿತ್ತನೆ ಆಗಿದ್ದಾವೆ. ಜೊತೆಗೆ ನಮಗೆ ಮೆಕ್ಕೆಜೋಳ ಹೋದ ಸಾರಿ ನಮಗೆ 41,000 ಹೆಕ್ಟೇರಷ್ಟು ಕ್ಷೇತ್ರದಲ್ಲಿ ಬಿತ್ತನೆ ಆಗಿತ್ತು. ಈ ಸಲ 86,000 ಹೆಕ್ಟೇರಷ್ಟು ಕ್ಷೇತ್ರದಲ್ಲಿ ಬಿತ್ತನೆ ಆಗಿದೆ. ಅಲ್ಲದೆ ನಮಗೆ ಕಬ್ಬಿನ ಏರಿಯಾ ಕೂಡ ಈ ಸಲ ಜಾಸ್ತಿ ಆಗಿದೆ. ಒಂದು 8,000 ಹೆಕ್ಟೇರಷ್ಟು ಕಬ್ಬಿನ ಕ್ಷೇತ್ರ ಜಾಸ್ತಿ ಆಗಿದೆ. ಇದರಿಂದ ಮೆಕ್ಕೆಜೋಳಕ್ಕೆ ನಮಗೆ ಹೆಚ್ಚುವರಿಯಾಗಿ ಏನು ಟಾಪ್ ಡ್ರೆಸ್ಸಿಂಗ್ ಮಾಡ್ತಾರೆ, ಯೂರಿಯಾ ಹಾಕ್ತಾರೆ. ಸೊ ನಮ್ಮ ಜಿಲ್ಲೆಯಾದ್ಯಂತ ಈಗ ಏನು ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ಹೆಚ್ಚುವರಿಯಾಗಿ ನಾವು ಯೂರಿಯಾ ಬಳಸ್ತಾ ಇದ್ರು ರೈತರು. ಮುಂಚಿತವಾಗಿ ಬಿತ್ತನೆ ಆದ ಕಾರಣಕ್ಕಾಗಿ ಮುಂಚಿತವಾಗಿ ಯೂರಿಯಾ ಬಳಕೆ ಜಾಸ್ತಿ ಆಗಿದೆ. ಹೌದು, ಈಗ ನಮ್ಮಲ್ಲಿ 900 ಮೆಟ್ರಿಕ್ ಟನ್ನಷ್ಟು RCF ನಾಳೆ ಬರ್ತಾ ಇದೆ, ನಾಳೆ ಸರಬರಾಜು ಆಗುತ್ತೆ. ಆಮೇಲೆ ನಿನ್ನೆ ದಿವಸ 650 ಮೆಟ್ರಿಕ್ ಟನ್ನಷ್ಟು MCF ಯೂರಿಯಾ ಸರಬರಾಜು ಆಗಿದೆ. ಮತ್ತೆ ಮುಂದಿನ ವಾರದಲ್ಲಿ ಮತ್ತೆ ಸಪ್ಲೈ ಆಗುತ್ತೆ. ಕೊರತೆ ಆಗಲ್ದಂಗೆ ನಾವು ನಿರ್ವಹಣೆ ಮಾಡ್ತೀವಿ. ಹೆಚ್ಚುವರಿ ಬೇಡಿಕೆ ಇದ್ರೂ ಕೂಡ ಹೆಚ್ಚುವರಿ ಸರಬರಾಜು ಕೂಡ ಆಗಿದೆ, ಮುಂದಿನ ದಿನಗಳಲ್ಲಿ ಕೂಡ ಆಗುತ್ತೆ. ವಾಡಿಕೆಯಲ್ಲಿ ಪ್ರತಿ ಸಲ ನಾವು ಕಳೆದ ಒಂದು 5-6 ವರ್ಷದ ನೋಡಿರ್ತೀವಿ, ಅದ್ರ ಪ್ರಕಾರ 30,000 ಬೇಡಿಕೆ ಇತ್ತು. ಆದರೆ ಪೂರೈಕೆ ಆಗಿದ್ದು 50,731. ಆಮೇಲೆ ಬಳಕೆ ಕೂಡ 40,000 ಆಗಿಬಿಟ್ಟಿದೆ. ಇವೆಲ್ಲ ಕಾರಣದಿಂದ ಮುಂಚಿತವಾಗಿ ಬಿತ್ತನೆ ಆಗಿದ್ರಿಂದ ಮತ್ತು ಮೆಕ್ಕೆಜೋಳ ಮತ್ತು ಕಬ್ಬು ಜಾಸ್ತಿ ಕ್ಷೇತ್ರ ಬಂದಿದ್ರು ಕೂಡ ಅದನ್ನ ಬೇಡಿಕೆ ಜಾಸ್ತಿ ಆಯಿತು, ಪೂರೈಕೆನೂ ಜಾಸ್ತಿ ಆಯಿತು. ಆಮೇಲೆ ನ್ಯಾನವೇರಿಯ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗಿದೆ. ನೋಡ್ತಾ ಇದ್ರಲ್ಲ ಅಲ್ಲಿನ ಕೃಷಿ ಇಲಾಖೆ ಅಧಿಕಾರಿ ಏನ್ ಹೇಳ್ತಾ ಇದ್ರು, ನಮ್ಮ ಹತ್ರ ಇನ್ನೂ ಸ್ಟಾಕ್ ಇದೆ ಅಂತ. ಹಾಗಾದ್ರೆ ನೋ ಸ್ಟಾಕ್ ಬೋರ್ಡ್ ಯಾಕೆ ಬಂತು ಅನ್ನುವಂಥದ್ದೇ ಪ್ರಶ್ನೆ. ಇದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಬೇರೆ ಕಡೆ ಬೇಡಿಕೆ ಇರುವಷ್ಟು ಕೂಡ ಯೂರಿಯಾ ಪೂರೈಕೆ ಆಗಿಲ್ಲ, ಆದ್ರೆ ಬಾಗಲಕೋಟೆ ನಿಜಕ್ಕೂ ಆಶ್ಚರ್ಯ ಅನಿಸ್ತಾ ಇದೆ. 30,000 ಇದ್ದಿದ್ದು ಬೇಡಿಕೆ, ಆದ್ರೆ 50,000 ಅಂದ್ರೆ 20,000 ಹೆಚ್ಚುವರಿ ಗೊಬ್ಬರ ಬಂದಿರುವಂಥದ್ದು. ಈ ಸಂದರ್ಭದಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್ ಯಾಕಂತೆ? ಯಾರು ಕಳ್ಳಾಟ ಆಡ್ತಾ ಇರುವಂಥದ್ದು? ಗೊಬ್ಬರ ಬೆಳೆ ಕೊಡ್ತಾ ಇದಾರ ಅಥವಾ ಇವರೇ ತಿನ್ಕೊಂತ ಇದಾರಂತ? ಏನಾಗ್ತಾ ಇದೆ ಅಲ್ಲಿ? ಪೃಥ್ವಿರಾಜ್, ಖಂಡಿತವಾಗ್ಲೂ ಬಾಗಲಕೋಟೆ ಜಿಲ್ಲೆಯಲ್ಲಿ ರಸಗೊಬ್ಬರ ಪೂರೈಕೆಯಲ್ಲಿ ಏನಾಗ್ತಾ ಇದೆ ಅನ್ನೋಂಥದ್ದು ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದಂತ ಸಂದರ್ಭದಲ್ಲಿ ಅಗತ್ಯಕ್ಕೆ ತಕ್ಕಂತೆ ಯೂರಿಯಾ ಗೊಬ್ಬರ ಸಪ್ಲೈ ಆಗಿಲ್ಲ, ಹಾಗಾಗಿ ಕೊರತೆ ಉಂಟಾಗ್ತಾ ಇದೆ ಅನ್ನುವಂಥದ್ದು ಎಲ್ಲ ಕಡೆ ಸಾಮಾನ್ಯವಾಗಿ ನೋಡ್ತಾ ಇದೀವಿ. ಆದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ವಾಡಿಕೆಯಂತೆ ಇವರಿಗೆ 31,000 ಟನ್ ಅಷ್ಟು ಯೂರಿಯಾ ಗೊಬ್ಬರ ಬೇಕಾಗಿತ್ತು. ಆದ್ರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಜುಲೈ ಅಂತ್ಯದವರೆಗೆನೆ 48,000 ಟನ್ ಅಷ್ಟು ಸಪ್ಲೈ ಆಗಿತ್ತು. ಈಗ ಪ್ರೆಸೆಂಟ್ ನಿನ್ನೆಯವರೆಗೆ ನೋಡೋದಾದ್ರೆ 51,000 ಮೆಟ್ರಿಕ್ ಟನ್ ಅಷ್ಟು ಯೂರಿಯಾ ಗೊಬ್ಬರ ಈಗಾಗಲೇ ಬಾಗಲಕೋಟೆ ಜಿಲ್ಲೆಗೆ ಸರಬರಾಜಾಗಿದೆ. 48,000 ಮೆಟ್ರಿಕ್ ಟನ್ ಅಷ್ಟು ಗೊಬ್ಬರ ಈಗಾಗಲೇ ಪೂರೈಕೆಯಾಗಿ ಮಾರಾಟಗಾರರಿಗೆ ನೀಡಲಾಗಿದೆ. ಇನ್ನು ಸ್ಟಾಕ್ ಕೂಡ 3,400 ಟನ್ ನಷ್ಟು ಸ್ಟಾಕ್ ಇದೆ ಅನ್ನುವಂಥದ್ದು ಕೃಷಿ ಇಲಾಖೆ ಅಧಿಕಾರಿಗಳ ಮಾಹಿತಿ. ಆದ್ರೆ ರೈತರು ಹೇಳುವಂತದ್ದು ಏನು, ರಿಯಾಲಿಟಿ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಏನ್ ಗೊತ್ತಾಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಕೆಲವೊಂದಿಷ್ಟು ದೃಶ್ಯಗಳಲ್ಲಿ ಕೂಡ ನ್ಯೂಸ್ 18 ಕಾರ್ಯಾಚರಣೆಯಲ್ಲಿ ಗೊತ್ತಾಗಿರುವಂತದ್ದು. ಬಾಗಲಕೋಟೆ ಜಿಲ್ಲೆಯ ಕಲಾದಗಿ ಭಾಗ ಆಗಿರ್ಬೋದು, ಗದ್ದನಕಿರಿ ಆಗಿರ್ಬೋದು, ಕೆಲವರು ಭಾಗದಲ್ಲಿ ಅಂಗಡಿಗಳಿಗೆ ಹೋದಂತ ಸಂದರ್ಭದಲ್ಲಿ ಸುಮಾರು ಇದು ಏನು 1 ದಿವಸ 2 ದಿವಸದಲ್ಲಿ ಇದ್ದಂತ ಪರಿಸ್ಥಿತಿ ಅಲ್ಲ.
ಮೂರು ವಾರಗಳಿಂದನೂ ಕೂಡ ಯೂರಿಯಾಗೆ ಇಲ್ಲಿ ಕೊರತೆ ಉಂಟಾಗ್ತಾ ಇದೆ, ಅಭಾವ ಸೃಷ್ಟಿಯಾಗಿದೆ. ಅಂಗಡಿಗೆ ಹೋದಂತ ಸಂದರ್ಭದಲ್ಲಿ ನೋ ಸ್ಟಾಕ್ ಬೋರ್ಡ್ ಗಳಿರುವಂತದ್ದು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದಾವೆ. ಮತ್ತೊಂದೆಡೆ ಕೆಲವೆಡೆ ಅಂಗಡಿಗಳೇ ಬಂದ್ ಆಗಿರುವಂತದ್ದು ಇಂತಹ ದೃಶ್ಯಗಳು ಕಂಡು ಬರ್ತಾ ಇದ್ದಾವೆ. ಇನ್ನು ನಿನ್ನೆ ಅಷ್ಟೇ ಗೊಬ್ಬರದ ಅಂಗಡಿಗಳಿಗೆ ಹೋಗಿ ಗೊಬ್ಬರವನ್ನ ಕೇಳುವಂತ ಸಂದರ್ಭದಲ್ಲಿ ಗೊಬ್ಬರ ಇಲ್ಲ, ಸೋಮವಾರ ಬರುತ್ತೆ, ಮಂಗಳವಾರ ಬರುತ್ತೆ, ಇನ್ನೂ 4 ದಿವಸ ಆಗುತ್ತೆ ಅನ್ನುವಂತಹ ಮಾತುಗಳು ಸಾಮಾನ್ಯವಾಗಿ ಅಂಗಡಿಕಾರರು ರೈತರಿಗೆ ಹೇಳುವಂತದ್ದು. ಅದ್ರ ಜೊತೆಗೇನೆ ಕೆಲವೆಡೆಯಲ್ಲಿ ದರದಲ್ಲಿಯೂ ಕೂಡ ವ್ಯತ್ಯಾಸ ಆಗಿರುವಂತದ್ದು. ನಿಯಮದ ಪ್ರಕಾರ 267 ರೂಪಾಯಿಗೆ ಒಂದು ಪ್ಯಾಕೆಟ್ ಯೂರಿಯಾವನ್ನ, ಅಂದ್ರೆ 45 ಕೆಜಿ ಇರುವಂತಹ ಒಂದು ಯೂರಿಯಾ ಪ್ಯಾಕೆಟ್ ಅನ್ನ ಮಾರಾಟ ಮಾಡ್ಬೇಕು. ಆದ್ರೆ ಕೆಲವೆಡೆ ರೈತರಿಗೆ 300 ರೂಪಾಯಿ, 320 ರೂಪಾಯಿ, 350 ರೂಪಾಯಿದಂತೆ ದರವನ್ನ ತಗೊಳ್ತಾ ಇರುವಂತದ್ದು ಕೂಡ ಮಾಹಿತಿ ಬರ್ತಾ ಇದೆ. ಇನ್ನು ಕೆಲವೆಡೆ ಏನಾಗ್ತಾ ಇದೆ ಅಂತಂದ್ರೆ, ಈಗ ಉದಾಹರಣೆಗೆ ಒಬ್ಬ ರೈತರು ಮಾಹಿತಿ ನೀಡಿರುವ ಪ್ರಕಾರ ಈ ಒಂದು ಮಾಹಿತಿಯನ್ನ ನಾವು ಕೃಷಿ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿರುವಂತದ್ದು ಏನಂದ್ರೆ, ಗದ್ದನಕೆರೆ ಕ್ರಾಸ್ ನಲ್ಲಿರುವಂತಹ ಒಂದು ಸಿದ್ದರಾಮೇಶ್ವರ ಟ್ರೇಡರ್ಸ್ ನಲ್ಲಿ 730 ರೂಪಾಯಿಗೆ ಒಂದು ಯೂರಿಯಾ ಪ್ಯಾಕೆಟ್ ಅನ್ನ ಮಾರ್ತಾ ಇದ್ದಾರೆ. 730 ರೂಪಾಯಿ ಯಾಕೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಅದ್ರ ಜೊತೆಗೆ ಒಂದು ಲಿಂಕ್ ಅಂತ ಹೇಳಿ ಒಂದು ಬೇರೆ ಒಂದು ಉತ್ಪನ್ನವನ್ನ ಕೊಡ್ತೀವಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾರೆ. ಬೇರೆ ಉತ್ಪನ್ನ ಅಂದ್ರೆ ಯಾವ್ದು ರೀತಿಯಾಗಿ ಅಂದ್ರೆ, ಅದು ಕೂಡ ಕೃಷಿಗೆ ಬಳಸುವಂತದ್ದು, ಅಂದ್ರೆ ಕಳೆನಾಶಕ ಆಗಿರ್ಬಹುದು, ಅಥವಾ ಮತ್ತೊಂದು ಯಾವ್ದೋ ಔಷಧಿ ಆಗಿರ್ಬೋದು, ಇಲ್ಲ ಜಿಂಕ್ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, ಇಂತ ಒಂದು ಯಾವ್ದೋ ಒಂದು ಉತ್ಪನ್ನವನ್ನ ಯೂರಿಯಾ ಜೊತೆಗೆ ಲಿಂಕ್ ಮಾಡಿ ಕೊಡ್ತೀವಿ, ಅದಕ್ಕೆ 730 ರೂಪಾಯಿ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಇಲ್ಲಿ ಒಂದು ಗಮನಿಸಬೇಕಾದಂತ ಅಂಶ ಏನಂತಂದ್ರೆ, ರೈತರಿಗೆ ಬೇಕಾಗಿರುವಂತದ್ದು ಪ್ರಮುಖವಾಗಿ ಯೂರಿಯಾ ಗೊಬ್ಬರ. ಒಂದ್ ವೇಳೆ ಮೆಕ್ಕೆಜೋಳ ಬೆಳೆದಂತ ರೈತ ಆತ 2 ಎಕರೆ ಬೆಳೆದಿದ್ರೆ ಆತನಿಗೆ 2 ಪ್ಯಾಕೆಟ್ ಯೂರಿಯಾ ಗೊಬ್ಬರ ಬೇಕಾಗುತ್ತೆ. ಈ ಹೆಚ್ಚುವರಿಯಾಗಿ ಕೊಟ್ಟುವಂತ ಉತ್ಪನ್ನಗಳನ್ನ ಆತ ಏನ್ ಮಾಡ್ಬೇಕು ಆ ಸಂದರ್ಭದಲ್ಲಿ ಅಂದ್ರೆ, ಬೇರೆ ರೀತಿಯಾಗಿ ಲಿಂಕ್ ಕೊಡುವಂತ ಉತ್ಪನ್ನಗಳನ್ನ ಬಳಕೆ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಮತ್ತೊಂದ್ ಕಡೆಯಾಗಿ ಇಲ್ಲಿ ದರ ಕೂಡ ಹೆಚ್ಚಿಗೆ ಕೊಡ್ಬೇಕು. ಅಂದ್ರೆ 270 ರೂಪಾಯಿ ಸಿಗುವಂತ ಗೊಬ್ಬರಕ್ಕೆ ಇಲ್ಲಿ 400-500 ರೂಪಾಯಿ ಹೆಚ್ಚಿಗೆನೂ ಕೊಡ್ಬೇಕು. ಇಂತ ಒಂದು ಪರಿಸ್ಥಿತಿಯನ್ನ ರೈತರು ಎದುರಿಸ್ತಾ ಇದ್ದಾರೆ. ಈ ಒಂದು ಅಭಾವದ ಏನು ಕೃತಕ ಅಭಾವ ಆಗಿದೆಯೋ ಅಥವಾ ಏನು ನಿಜಕ್ಕೂ ಅಂಗಡಿಗಳಲ್ಲಿ ಗೊಬ್ಬರ ಅಲ್ಲ, ಈ ಅಧಿಕಾರಿ ಲೆಕ್ಕವನ್ನ ನೋಡ್ತಾ ಇದ್ರೆ ಅದು ಕೃತಕ ಅಭಾವನೆ ಸೃಷ್ಟಿಯಾದಂತಾನೆ ಅಲ್ವಾ? ಯಾಕಂದ್ರೆ 3600 ಟನ್ ಇನ್ನೂ ಹೆಚ್ಚುವರಿಯಾಗಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಸ್ಟಾಕ್ ಇದೆ ಅಂತ ಅರ್ಥ. ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕ್ತಾ ಇದ್ದಾರೆ ಅಂದ್ರೆ ಇವ್ರು ಯಾರ್ಯಾರಿಗೆಲ್ಲ ಸಪ್ಲೈ ಮಾಡಿದ್ದಾರೆ ಅಧಿಕಾರಿಗಳು ಹಾಗಾದ್ರೆ ಕ್ರಮ ಕೈಗೊಳ್ಬೇಕಲ್ಲ. ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದಾರಂತೆ? ಏನ್ ಕೆಲಸ ಅಂತ ಇವ್ರದ್ದು? ಖಂಡಿತವಾಗ್ಲೂ ಪೃಥ್ವಿರಾಜ್, ಈ ಒಂದು ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಯಾಕಂತಂದ್ರೆ ವಾಡಿಕೆಯಂತೆ 30,000 ಟನ್ ಯೂರಿಯಾ ಗೊಬ್ಬರ ಬೇಕಾಗಿತ್ತು. ನಮ್ಮಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 3 ಲಕ್ಷ ಹೆಕ್ಟರ್ ಪ್ರದೇಶದಷ್ಟು ಭೂಮಿ ಇದೆ. ಅದರಲ್ಲಿ ಬಿತ್ತನೆ ಗುರಿಯನ್ನ ಸರ್ವೇ ಸಾಧಾರಣವಾಗಿ 2,65,000, 70,000 ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಒಂದೊಂದು ವೇರಿಯೇಷನ್ ಅಲ್ಲಿ ಕಂಡು ಬರುತ್ತೆ. ಈಗ ಹೋದ ವರ್ಷಕ್ಕಿಂತ ಈ ವರ್ಷ ಬಿತ್ತನೆ ಪ್ರದೇಶ ಹೆಚ್ಚಿಗೆ ಆಗಿದ್ದರೂ ಕೂಡ ಗೊಬ್ಬರ ಕೂಡ ಅಷ್ಟೇ ಪ್ರಮಾಣದಲ್ಲಿ, ಅಂದ್ರೆ ಇನ್ನೂ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲೇ ಗೊಬ್ಬರ ನಮಗೆ ಬಂದಿದೆ ಅನ್ನುವಂತಹ ಮಾಹಿತಿಯನ್ನ ಅಧಿಕಾರಿಗಳು ನೀಡ್ತಾ ಇದ್ರು ಕೂಡ ಅಂಗಡಿಗಳಲ್ಲಿ ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ.